ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಮಿಸ್ಟರ್ ಡಿ ಪಿಕ್ಚರ್ಗೆ ಸ್ವಾಗತ. ನೆನೆ ತಾನೇ ನಾನು 45 ಮೂವಿ ನೋಡಿದೆ. ಒಂದಷ್ಟು ಹಂಚ್ಕೋಬೇಕು ಅನ್ನಿಸ್ತು. ಇದು ನನ್ನ ಅನಿಸಿಕೆ ಕೂಡ. ನಿಮ್ಮ ಅನಿಸಿಕೆ ಏನಾಗಿರುತ್ತೋ ಗೊತ್ತಿಲ್ಲ. ಇದು ನನ್ನ ರಿವ್ಯೂ ಕೂಡ. ಸೊ 45 ಅಂದರೆ ಸ್ಟಾರ್ಟಿಂಗೆ ರಾಜ್ ಬಿ ಶೆಟ್ಟಿ ಅವ್ರದ್ದು ಒನ್ ಲೈನ್ ಸ್ಟೋರಿ ಒಂದು ಘಟನೆ ನಡೀತದೆ. ಅದು ಸೀನ ಇಮಿಡಿಯೇಟ್ಲಿ ರಿವೀಲ್ ಮಾಡ್ತಾರೆ. ಸೊ ಅದು ನನಗೆ ತುಂಬ ಇಷ್ಟ ಆಗಿದ್ದಂಥ ಸೀನು. ಇಡೀ ಸಿನಿಮಾ ಓವರಾಲ್ ಕ್ಯಾರಿ ಮಾಡ್ತಾರೆ ರಾಜ್ ಬಿ ಶೆಟ್ಟಿ ಅವರು. ಒಂದು ನ್ಯಾಚುರಲ್ಲಾಗಿ ಒಂದು ಮಿಡಲ್ ಕ್ಲಾಸ್ ಹುಡುಗ ಏನೆಲ್ಲ ಒಂದು 45 ಡೇಸಲ್ಲಿ ಕಷ್ಟಪಡ್ತಾನೆ ಅನ್ನೋದು ಇಡೀ ಸಿನಿಮಾ ಹೋಲ್ ಜರ್ನಿ ಅವರೇ ತೊಗೊಂಡು ಹೋಗ್ತಾ ಇರ್ತಾರೆ. ಉಪೇಂದ್ರ ಅವರು ಕೂಡ ಒಂದು ವಿಲನ್ ಶೇಡಲ್ಲಿ ಕೂಡ ಕಾಣಿಸಿದ್ದಾರೆ. ಒಂದು ಮಿಡಲ್ ಕ್ಲಾಸ್ ಹುಡುಗಂಗೆ ಹೇಗೆಲ್ಲ ಕಾಟ ಕೊಡಬೇಕು ಆ ಥರ ಒಂದು ಕ್ಯಾರೆಕ್ಟರ್ ಕೂಡ, ಮೇಜರ್ ರೋಲ್ ಕೂಡ. ಇನ್ನು ಅದಾಗಿದ ತಕ್ಷಣ ನಮ್ಮ ಶಿವಣ್ಣ ಅವ್ರದ್ದು ಎಂಟ್ರಿ ಅಂತೂ ಅಂದರೆ ಶಿವಣ್ಣ ಅವ್ರ ಫ್ಯಾನ್ಸ್ಗಂತೂ ನೆಕ್ಸ್ಟ್ ಲೆವೆಲ್. ಅದೇನಂತಾರೆ, ಮೈಯೆಲ್ಲ ರೋಮಾಂಚನ ಆಗುತ್ತಲ್ಲ, ಆ ಥರ ಒಂದು ಸೀನ್ ಕೂಡ ಅದು. ಸೊ ಶಿವಣ್ಣ ಬಂದಾದಮೇಲೆ ಅಭಿಜಿತ್ತಿ ಇಡೀ ಸಿನಿಮಾ ಅವರು ಟೇಕ್ ಓವರ್ ಮಾಡ್ತಾರೆ. ಅಲ್ಲಿವರೆಗೂ ರಾಜ್ ಬಿ ಶೆಟ್ಟಿ ಅವರು ಇರ್ತಾರೆ. ಅದಾದಮೇಲೆ ಕೂಡ ಶಿವಣ್ಣ ಅವರು ಫುಲ್ ಸಿನಿಮಾ ಟೇಕ್ ಓವರ್ ಮಾಡ್ತಾರೆ. ಶಿವಣ್ಣ ಅವರು ಪ್ರತಿ ಫ್ರೇಮಲ್ಲೂ ಅವ್ರಿಗೆ ಏಜ್ ಆಗಿದೆ ಅಂತ ಅನ್ಸೋದೇ ಇಲ್ಲ. ಈಗ ಹೆಂಗೆ ನಾವು ಅಜಿತ್ ಅವ್ರನ್ನೆಲ್ಲ ನೋಡ್ತೀವಿ, ಆ ಥರ ಒಂದು ಖಡಕ್ ಲುಕ್ನಲ್ಲಿ ಯಾವಾಗಲೂ ಪೆಪ್ಪರ್ ಸಾಲ್ಟಲ್ಲಿ ಸಖತ್ತಾಗಿ ಕಾಣ್ತಾ ಇರ್ತಾರೆ ಶಿವಣ್ಣ. ಇನ್ನೊಂದಷ್ಟು ಅಂದರೆ ಶಿವಣ್ಣ ಅವ್ರದ್ದು, ಉಪೇಂದ್ರ ಅವರು, ರಾಜ್ ಬಿ ಶೆಟ್ಟಿ ಅವರು, ಈ ಮೂರು ಕ್ಯಾರೆಕ್ಟರು ಒಂದೇ ಸೀನಲ್ಲಿ ಬಂದಾಗಂತೂ ವಿಷಲ್ಗೆ ಕೊರತೆ ಇಲ್ಲ ಅನಿಸುತ್ತೆ ಆ ಸಿನಿಮಲ್ಲಿ. ಶಿವಣ್ಣ, ರಾಜ್ ಬಿ ಶೆಟ್ಟಿ, ಉಪೇಂದ್ರ, ಈ ಮೂರು ಕ್ಯಾರೆಕ್ಟರ್ ಒಂದು ಸೀನ್ ಬಂದಾಗ ಹೇಗಿರುತ್ತೆ ಅಂದರೆ ಫ್ಯಾನ್ಸ್ಗೆಲ್ಲ ಹಬ್ಬದ ಊಟ. ಅಂದರೆ ಶಿವಣ್ಣ ಫ್ಯಾನ್ಸ್ಗಾಗಲಿ, ಉಪೇಂದ್ರ ಫ್ಯಾನ್ಸ್ಗಾಗಲಿ, ರಾಜ್ ಬಿ ಶೆಟ್ಟಿ ಅಂತ ನ್ಯಾಚುರಲ್ ಆ್ಯಕ್ಟರ್ಗೆ ಅವ್ರಿಗೆ ಆದ ಒಂದು ಆಡಿಯನ್ಸ್ ಬೇಸ್ ಇರುತ್ತೆ, ಅವ್ರಿಗೆಲ್ಲನೂ ಹಬ್ಬದ ಊಟ. ಇನ್ನು 45ಲಿ ಇನ್ನೊಂದು ಮೇಜರ್ ಸೀನ್ ಅಂದರೆ ಓಮ್ ಕ್ರಿಯೇಟ್ದು ಒಂದು ಸೀನ್ ಬರುತ್ತೆ. ಅದು ಅಂದರೆ ಬೇಕು ಅಂತ ಮಾಡಿರಲ್ಲ, ಆ ಸೀನ್ಗೆ ರಿಕ್ವೈರ್ಮೆಂಟ್ ಇದ್ದಾಗ ಅದೊಂದು ಸೀನ್ ಬರುತ್ತೆ. ಅದಂತೂ ವಿಷಲ್ಗೆ ನೆಕ್ಸ್ಟ್ ಏನಂತಾರೆ, ಫ್ಯಾನ್ಸ್ಗೆ ಏನು ಬೇಕು ಆ ಮೂಮೆಂಟ್ ಮತ್ತೆ ಸಿಗುತ್ತದು. ಇನ್ನು ನಮ್ಮ ಅರ್ಜುನ್ ಜನ್ಯ ಅವರು ಮೊದಲೇ ಸಿನಿಮಾ ಡೈರೆಕ್ಟ್ರು. ಇಷ್ಟು ದಿನ ಅವರು ಹಲವಾರು ಡೈರೆಕ್ಟ್ರ ಜೊತೆ ವರ್ಕ್ ಮಾಡಿದ್ದಾರೆ. ಹಲವಾರು ಸಿನಿಮಾಗಳಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ಆಗಿ ವರ್ಕ್ ಮಾಡಿದ್ದಾರೆ. ಯಾವಾಗಲೂ ಕೀಬೋರ್ಡ್ ಹೊಡಿತಾ ಇದ್ದವರು ಈ ಸರಿ ಪೇಪರ್ ಹಿಡ್ತಾ ಇದ್ದಾರೆ, ಪೆನ್ ಹಿಡ್ಕೊಂಡು ಬರೆದಿದ್ದಾರೆ. ಒಂದು ಹೀಗೆ ಮಾಡ್ತಿದ್ರೆ ಅವರು ಸಿನಿಮಾ ಒಂದಲ್ಲ ಒಂದು ದಿವಸ ದೊಡ್ಡ ಸ್ಟಾರ್ ಆಗ್ಬೋದು ಇಡೀ ಇಂಡಸ್ಟ್ರಿಗೆ, ಇಲ್ಲ ಇಡೀ ಇಂಡಿಯಾದಲ್ಲಿ ದೊಡ್ಡ ಸ್ಟಾರ್ ಡೈರೆಕ್ಟರ್ ಆಗ್ಬೋದು ಅವರು. ಒಂದಷ್ಟು ಅರ್ಜುನ್ ಜನ್ಯ ಅವರು ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಹೇಗೆ ಸಕ್ಸಸ್ ಕಂಡಿದ್ರು ಹಾಗೆ ಡೈರೆಕ್ಷನಲ್ಲೂ ಕೂಡ ಸಕ್ಸಸ್ ಕಂಡಿದ್ದಾರೆ. 45 ಮೂವಿ ಇಡೀ ಸಿನಿಮಾ ಏನು ಹೇಳೋಕ್ಕೆ ಹೊರಟಿದೆ ಅಂದರೆ, ನಮ್ಮ ಹಿಂದೂ ಸಂಸ್ಕೃತಿ ಆಗಲಿ, ನಮ್ಮ ಆಚಾರ ವಿಚಾರಗಳಾಗಲಿ, ಮತ್ತು ಹಿಂದೂನ ಸಂಸ್ಕೃತಿನ ಎತ್ತಿ ಹಿಡಿಯೋದ್ರಲ್ಲಿ 45 ಮೂವಿ ತುಂಬ ಒಂದು ರೋಲ್ ಪ್ಲೇ ಮಾಡುತ್ತೆ. ಅಂದರೆ ಗರುಡ ಪುರಾಣ ಅಂತ ಒಂದು ಸಬ್ಜೆಕ್ಟ್ ಕೂಡ ಪ್ಲೇ ಆಗ್ತಾ ಇರ್ತದೆ ಇಡೀ ಸಿನಿಮಾದಲ್ಲಿ. ಒಂದು ಕಡೆ ರಾಜ್ ಬಿ ಶೆಟ್ಟಿ, ಇನ್ನೊಂದು ಕಡೆ ಉಪೇಂದ್ರ ಅವರು, ಇನ್ನೊಂದು ಕಡೆ ಶಿವಣ್ಣ ಅವರು, ಈ ಥರ ಎಲ್ಲ ಒಂದಂದರೆ ಇಡೀ ಸಿನಿಮಾ ಎಂಗೇಜಿಂಗಲ್ಲೇ ಇಡುತ್ತೆ. ಇಡೀ ಸಿನಿಮಾ ಎಲ್ಲ ಆ ಕಡೆ ಈ ಕಡೆ ಹೋಗೋ ಥರ ಅನಿಸಲ್ಲ. ಮತ್ತು ಫಸ್ಟ್ ಹಾಫ್ ಕೂಡ ಎಷ್ಟು ಬೇಗ ಮುಗೀತು ಅಂತ ಕೂಡ ಅನಿಸುತ್ತೆ. ಸೆಕೆಂಡ್ ಹಾಫಲ್ಲಿ ಇಡೀ ಸಿನಿಮಾ ಅದನ್ನು ಗರುಡ ಪುರಾಣ ಮತ್ತು ನಮ್ಮ ಹಿಂದೂ ಸಂಸ್ಕೃತಿ ಏನಿದೆ ಅನ್ನೋದು ಹೇಳ್ತಾ ಹೋಗ್ತಾರೆ. ಇಡೀ ಸಿನಿಮಾ ಫೈನಲಾಗಿ ನನಗೆ ತುಂಬ ಇಷ್ಟ ಆಯಿತು. ನಿಮ್ಗೇನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಈ ನಡುವೆ ಒಂದಷ್ಟು ಸ್ಟಾರ್ ವಾರ್ಗಳೆಲ್ಲ ನಡೀತೈತೆ. ಸೊ ಅದೆಲ್ಲ ಬದಿಗಿಟ್ಟು ನಮ್ಮ ಕನ್ನಡ ಸಿನಿಮಾ ಬೆಳೆಸಿ, ಹರಿಸಿ, ಹಾರೈಸಿ, ಇನ್ನೊಂದಷ್ಟು ಕಾಂತಾರ, KGF, ಸೂಫ್ರಮ್ ಹಾಗೆ ಇನ್ನೊಂದು ಹಿಟ್ಟು ಸಿನಿಮಾ ಬರಲಿ. ಅದ್ರ ಜೊತೆಗೆ ಮಾರ್ಕ್ ಸಿನಿಮಾನೂ ರಿಲೀಸ್ ಆಗ್ತಾಯಿರುತ್ತೆ 25ನೇ ತಾರೀಕು, ಅದು ನೋಡಿ. ಸೊ ಆದರೆ ನಾನು ರಿವ್ಯೂ ಕೊಡ್ತೀನಿ.